ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹಾ ಸ್ಫೋಟ. ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಯಾರು? ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹಾ ಸ್ಫೋಟ. ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಯಾರು? ಹಾಗಾದ್ರೆ ಮಿನಿಸ್ಟರ್ ರೇಸ್ನಲ್ಲಿರೋ ಬೆಂಗಳೂರು ಶಾಸಕರು ಯಾರು? ಬ್ರಾಂಡ್ ಬೆಂಗಳೂರು ಕಲ್ಪನೆಯಲ್ಲಿ ಜಿಬಿಎ ಮಾಡಿರುವ ಡಿಕೆ ಶಿವಕುಮಾರ್, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಬಿಎಸ್ವೈ ಸಿಎಂ ಆಗಿದ್ದಾಗ ಬೆಂಗಳೂರು ಉಸ್ತುವಾರಿ ತಮ್ಮಲ್ಲೇ ಉಳಿಸ್ಕೊಂಡಿದ್ರು. ಬಿಎಸ್ವೈ ಹಾದಿಯಲ್ಲೇ ಸಾಕ್ತಾರಾ ಡಿಕೆ ಶಿವಕುಮಾರ್? ಹಾಗಾದ್ರೆ ಸಿಎಂ ಜವಾಬ್ದಾರಿ ಜೊತೆ ಬೆಂಗಳೂರು ಜವಾಬ್ದಾರಿಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೊರ್ತಾರಾ? ಸಿಎಂ ಹುದ್ದೆ ಜೊತೆ ಬೆಂಗಳೂರು ನಗರಾಭಿವೃದ್ಧಿ ಕಷ್ಟ. ಬೆಂಗಳೂರು ಉಸ್ತುವಾರಿ ಯಾರಿಗೆ ಎಂಬುದೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾಕೆಂತಂದ್ರೆ ಸದ್ಯಕ್ಕೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು. ಆದ್ರೆ ಈಗ ಮುಖ್ಯಮಂತ್ರಿ ಆದ ನಂತರ ಈ ಒಂದು ಜವಾಬ್ದಾರಿಯನ್ನ ಯಾರಿಗೆ ನೀಡ್ತಾರೆ? ಖಾತೆ ಹಂಚಿಕೆಗೆ ಮುಂದಾದ್ರೆ ಯಾರಾಗ್ತಾರೆ ನಗರಾಭಿವೃದ್ಧಿ ಮಿನಿಸ್ಟರ್? ಬೆಂಗಳೂರು ನಗರಾಭಿವೃದ್ಧಿ ಹುದ್ದೆಗೆ ಇನ್ನಿಲ್ಲದ ಪೈಪೋಟಿ. ಯಾರ ಪಾಲಾಗುತ್ತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ? ಮಿನಿಸ್ಟರ್ ರೇಸ್ನಲ್ಲಿರೋ ಶಾಸಕರು ಯಾರು ಗೊತ್ತಾ? ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್, ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಮಧ್ಯೆ ಬಿಗ್ ರೇಸ್ ಇದೆ. ಯಾರಿಗೆ ಈ ಒಂದು ನಗರಾಭಿವೃದ್ಧಿ ಜವಾಬ್ದಾರಿ ಸಿಗುತ್ತೆ? ಒಟ್ಟಿನಲ್ಲಿ ರೇಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ, ಘಟಾನುಘಟಿ ನಾಯಕರಿದ್ದಾರೆ. ಹಾಗಾದ್ರೆ ಯಾರಿಗೆ ಈ ಒಂದು ಇಲಾಖೆಯ ಜವಾಬ್ದಾರಿಯನ್ನು ವಹಿಸ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಈ ಒಂದು ಏನೀಗ ಸದ್ಯಕ್ಕೆ ಜಿಬಿಎ ಅಂತ ಮಾಡಲಾಗಿದೆ, ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿಯನ್ನ ಜಿಬಿಎ ಅಂತ ಚೇಂಜ್ ಮಾಡಿದ್ರು. ಸಂಜೆ ಸಿಎಲ್ಪಿ ಸಭೆ, ಡಿಕೆಶಿ ಮುಖ್ಯಮಂತ್ರಿ ಫಿಕ್ಸ್. ಸಿಎಂ ಆಗ್ತಿದ್ದಂತೆ ಡಿಕೆಶಿಗೆ ದೊಡ್ಡ ಸವಾಲು. ಜಿಬಿಎ ಎಲೆಕ್ಷನ್ ಎದುರಿಸೋದೇ ದೊಡ್ಡ ಸವಾಲು ಈಗ. ಹೀಗಾಗಿ ಅಳೆದು ತೂಗಿ ಬೆಂಗಳೂರು ನಗರಾಭಿವೃದ್ಧಿ ಹುದ್ದೆಯನ್ನ ನೀಡಬೇಕಾಗತ್ತೆ. ನಗರಾಭಿವೃದ್ಧಿ ಮಿನಿಸ್ಟರ್ ಪಟ್ಟ ಯಾರಿಗೆ ಎಂಬ ಚರ್ಚೆ ಕೂಡ ಜೋರಾಗಿದೆ. ಸಂಜೆ ಸಿಎಲ್ಪಿ ಸಭೆ, ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆಯನ್ನ ಮಾಡ್ತಾರೆ. ಆದರೆ ಈಗ ಸಿಎಂ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ಗೆ ಇರುವಂತಹ ದೊಡ್ಡ ಸವಾಲು ಅಂತಂದ್ರೆ ಕೋರ್ಟ್ ಆಲ್ರೆಡಿ ಆದೇಶವನ್ನ ಮಾಡಿದೆ, ಆಗಸ್ಟ್ 31ರ ಒಳಗೆ ಜಿಬಿಎ ಎಲೆಕ್ಷನ್ ಮಾಡಲೇಬೇಕು ಅಂತ. ಆದರೆ ಈ ಒಂದು ಎಲೆಕ್ಷನ್ ಅನ್ನ ಫೇಸ್ ಮಾಡಬೇಕು ಅಂತಂದ್ರೆ ಈಗ ನಗರಾಭಿವೃದ್ಧಿ ಸಚಿವರು ಯಾರಾಗ್ತಾರೆ, ಆ ಒಂದು ನಗರಾಭಿವೃದ್ಧಿಯ ಜವಾಬ್ದಾರಿಯನ್ನ ಯಾರಿಗೆ ವಹಿಸ್ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಯಾಕೆಂತಂದ್ರೆ ಜಿಬಿಎ ಎಲೆಕ್ಷನ್ ಅನ್ನ ಗೆಲ್ಲಬೇಕು ಅಂತಂದ್ರೆ ನಗರ ಅಭಿವೃದ್ಧಿಯನ್ನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಈಗ ಈ ಒಂದು ಪಟ್ಟ ಯಾರಿಗೆ ಹೋದ್ರೆ ಬಹಳ ಉತ್ತಮ, ಬೆಂಗಳೂರನ್ನು ಅಭಿವೃದ್ಧಿ ಮಾಡ್ತಾರೆ ಎಂಬ ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಹುದ್ದೆಯನ್ನ ಅಥವಾ ಜವಾಬ್ದಾರಿಯನ್ನ ಯಾರಿಗೆ ವಹಿಸ್ತಾರೆ ಎಂಬ ವಿಚಾರ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸದ್ಯಕ್ಕೆ ಒಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಆದರೆ ಈ ಒಂದು ಜವಾಬ್ದಾರಿಯನ್ನು ಈಗ ಬೇರೆಯವರಿಗೆ ವರ್ಗಾವಣೆ ಮಾಡಬೇಕಾಗಿದೆ. ಹಾಗಾಗಿ ಯಾರಾಗಬಹುದು ಈ ಒಂದು ನಗರಾಭಿವೃದ್ಧಿ ಇಲಾಖೆಯನ್ನ ಉಸ್ತುವಾರಿಗಳು ಯಾರಾಗ್ತಾರೆ ಅಂತ? ಈಗ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟ್ರಿ ಯಾರಾಗ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಆಗಸ್ಟ್ 31ರೊಳಗೆ ಚುನಾವಣೆ ನಡೆಸಬೇಕು ಅಂತೇಳಿ ಹೇಳಿದೆ. ಸೊ ಈಗಾಗಲೇ ಏನು ನಗರಾಭಿವೃದ್ಧಿ ಈ ಖಾತೆ ಈಗಾಗಲೇ ಡಿಕೆ ಶಿವಕುಮಾರ್ ಕೈಯಲ್ಲಿದೆ. ಡಿಕೆ ಶಿವಕುಮಾರ್ ಈಗಾಗಲೇ ಏನು ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರೆ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಅಂತಂದ್ರೆ ಒಂದ್ ವೇಳೆ ಏನಾದ್ರೂ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನಗರಾಭಿವೃದ್ಧಿ ಇಲಾಖೆ ಖಾತೆ ನಗರಾಭಿವೃದ್ಧಿ ಸಚಿವರು ಯಾರಿದ್ದಾರೆ ಅವರು ಬಹಳ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಏನಾದ್ರೂ ಒಂದ್ ವೇಳೆ ಡಿಕೆ ಶಿವಕುಮಾರ್ ಅವರೇ ಈ ಒಂದು ಖಾತೆಯನ್ನ ಇಟ್ಕೊಂಡ್ರೆ ಒಂದ್ ಕಡೆ ಸಿಎಂ ಆಗಿ ಜೊತೆಗೆ ರಾಜ್ಯ ಮತ್ತೆ ಬೆಂಗಳೂರು ಎರಡನ್ನೂ ಕೂಡ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಜೊತೆಗೆ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಕಳೆದ 5-6 ವರ್ಷದಿಂದನೂ ಕೂಡ ಬಿಬಿಎಂಪಿ ಬದಲಾಗಿ ಜಿಬಿಎ ಆಗಿದೆ. ಜಿಬಿಎ ಎಲೆಕ್ಷನ್ ಇಲ್ಲ. ಸೊ ಜಿಬಿಎ ಎಲೆಕ್ಷನ್ ಅನ್ನ ಆಗಸ್ಟ್ 31ರೊಳಗೆ ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಸೊ ಒಂದ್ ವೇಳೆ ಏನಾದ್ರೂ ಸಿಎಂ ಡಿಕೆ ಶಿವಕುಮಾರ್ ಅಲ್ಲುವಂತ ಈ ನಗರಾಭಿವೃದ್ಧಿ ಇಲಾಖೆ ಖಾತೆ ಈಗ ಡಿಕೆ ಶಿವಕುಮಾರ್ ಏನಾದ್ರು ಸಿಎಂ ಆದ್ರೆ ಸೊ ಆಗ ಈ ಇಲಾಖೆ ಖಾತೆಯಲ್ಲಿರುವಂತ ಇದನ್ನು ಬೆಂಗಳೂರು ಮತ್ತೆ ರಾಜ್ಯವನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಖಾತೆಯನ್ನ ಯಾರಿಗೆ ಕೊಡ್ತಾರೆ, ಅವರೇ ಇಟ್ಕೊಳ್ತಾರ ಅಥವಾ ಈ ಖಾತೆ ಯಾರ ಕೈಯಲ್ಲಿ ಹೋಗುತ್ತೆ
ಮತ್ತೆ ಕೈಯಲ್ಲಿ ಹೋದ್ರೆ ಮತ್ತೆ ಚುನಾವಣೆ ಎಷ್ಟರ ಮಟ್ಟಿಗೆ ನಡೆಸ್ತಾರೆ ಮತ್ತೆ ಬೆಂಗಳೂರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಖಾತೆ ಯಾರ ಕೈಗೆ ಸೇರಲಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.